ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಸುಜನ ಸುವಿಧಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾನು ಆಗಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ವೆಸ್ಟೇಜಿಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಬಗ್ಗೆ ವಿಚಾರಗಳನ್ನು ಕೂಡ ನಿಮಗೆ ತಿಳಿಯಪಡಿಸ್ತಾ ಹೋಗ್ತೀನಿ. ಇದರಿಂದ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ ಆಗಲಿಕ್ಕೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ನಮ್ಮ ಆರೋಗ್ಯವು ಅಂದರೆ ಮನುಷ್ಯನ ಆರೋಗ್ಯ ನಮ್ಮ ದೇಹಕ್ಕೆ ಲಭ್ಯವಾಗುವಂತಹ ಪೋಷಕಾಂಶಗಳ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಪ್ರೋಟೀನ್ಸ್, ವಿಟಾಮಿನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಅಥವಾ ಫ್ಯಾಟ್ಸ್ ಅಂತೇಳಿ ಹೇಳ್ಬೋದು. ಹಾಗೆ ಮಿನರಲ್ಸ್ ಮತ್ತು ಉತ್ತಮ ಗುಣಮಟ್ಟದ ಗಾಳಿ ಮತ್ತು ನೀರು. ಈ ಒಂದು ಪೋಷಕಾಂಶಗಳ ಜೊತೆಗೆ ನಮ್ಮ ಜೀವನ ಶೈಲಿ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಜೊತೆಗೆ ಇವತ್ತಿನ ವಿಷಯವಾಗಿ ವಿಟಾಮಿನ್ಸ್ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮುಖ್ಯ ಪಾತ್ರ ವಹಿಸ್ತವೆ ಅನ್ನೋದನ್ನು ನೋಡೋಣ. ಹಾಗೆ ವಿಟಾಮಿನ್ಸ್ನಲ್ಲಿ ನೋಡೋದಾದರೆ ಎಸೆನ್ಷಿಯಲ್ ವಿಟಾಮಿನ್ಸ್ 30 ರೀತಿಯ ವಿಟಾಮಿನ್ಸ್ ನಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅಥವಾ ನಮ್ಮ ದೇಹದ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಬೇಕಾಗ್ತಿದೆ ಅಂತ ಹೇಳಿ ಶರೀರಶಾಸ್ತ್ರ ಹಾಗೂ ನ್ಯೂಟ್ರಿಷನ್ ಸ್ಟಡಿ ಹೇಳ್ತಾ ಇದೆ. ಹಾಗಾದರೆ ಈ ವಿಟಾಮಿನ್ಸ್ಗಳಲ್ಲಿ ಇವತ್ತಿನ ಒಂದು ಸಮಾಜದಲ್ಲಿ ನಾವು ನೋಡೋದಾದರೆ ಹೆಚ್ಚು ಜನರಲ್ಲಿ ವಿಟಾಮಿನ್ ಡಿ ಕೊರತೆ ಕಂಡು ಬರ್ತಾ ಇದೆ. ಅದು ಹೇಗೆ? ವಿಟಾಮಿನ್ ಡಿ ನಮ್ಮ ಆರೋಗ್ಯಕ್ಕೆ ಯಾಕೆ ಮುಖ್ಯ? ಇದು ಏನು ಕೆಲಸ ಮಾಡ್ತಿದೆ? ಇದನ್ನು ನಾವು ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ವಿಟಾಮಿನ್ ಡಿ ಇದು ನಮ್ಮ ದೇಹದ ಬೆಳವಣಿಗೆಗೆ ಹಾಗೂ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಮುಖ್ಯವಾದ ಒಂದು ವಿಟಾಮಿನ್. ಹಾಗೆ ಇದು ನಮ್ಮ ಹಲ್ಲುಗಳ ಟೀತ್ ಹಾಗೂ ಬೋನ್ ನಮ್ಮ ಎಲುಬುಗಳ ಬೆಳವಣಿಗೆಗೆ ಮುಖ್ಯ ಪಾತ್ರ ವಹಿಸ್ತಿದೆ. ಅಂದರೆ ನಮ್ಮ ದೇಹದಲ್ಲಿ ನಾವು ತೆಗೆದುಕೊಂಡಂತಹ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇದು ಎರಡೂ ಮಿನರಲ್ಸ್ ಕೂಡ ನಮ್ಮ ದೇಹದಲ್ಲಿ ಬಳಕೆ ಆಗಬೇಕು ಹೇಳಾದರೆ ಈ ವಿಟಾಮಿನ್ ಅತಿ ಅವಶ್ಯ. ವಿಟಾಮಿನ್ ಡಿ ಅನ್ನುವಂಥದ್ದು ಅತಿ ಅವಶ್ಯ ಅಂತೇಳಿ ಕಂಡು ಬರ್ತಾ ಇದೆ. ಹಾಗೆ ಇವತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಸಾಕಷ್ಟು ಜನ ಬಳಲ್ತಾ ಇರೋದು ಕಾಣ್ತಿದೆ. ಬೋನ್ನಲ್ಲಿ ಸಮಸ್ಯೆ ಕಾಣ್ತಿದೆ. ಆಸ್ಟಿಯೋಪೊರೋಸಿಸ್ ಅಂಥೇಳಿ ಅಥವಾ ಬೋನ್ನಲ್ಲಿ ಒಂದು ಶಕ್ತಿ ಕಡಿಮೆಯಾಗಿ ಸಣ್ಣ ಪೆಟ್ಟಿನಿಂದ ಕೂಡ ಮುರಿಯುವಂಥದ್ದನ್ನು ನಾವೀಗ ಕಾಣ್ತಾ ಇದ್ದೇವೆ. ಹಾಗೆ ನಮ್ಮ ಒಂದು ಎಲುಬು ಅಥವಾ ಬೋನ್ ಅಂತೇಳಿ ಹೇಳ್ತೀವಿ, ಇದು ಶಕ್ತಿಯುತವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂದರೆ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರಬೇಕು. ನಾವು ತಗೊಂಡಂತಹ ಕ್ಯಾಲ್ಸಿಯಂ ಸರಿಯಾಗಿ ನಮ್ಮ ದೇಹದಲ್ಲಿ ಮೆಟಾಬಲೈಸ್ ಆಗಬೇಕು ಅಂದರೆ ನಮ್ಮ ದೇಹ ಅದನ್ನು ಬಳಸ್ಕೊಳ್ಬೇಕು ಹೇಳಾದರೆ ವಿಟಾಮಿನ್ ಡಿ ಅತಿ ಅವಶ್ಯ. ಈ ವಿಟಾಮಿನ್ ಡಿ ನಮಗೆ ಆಹಾರದಲ್ಲಿ ಅಥವಾ ನಾವು ತಗೊಳ್ಳುವಂಥ ಆಹಾರದಲ್ಲಿ ನೇರವಾಗಿ ಸಿಗೋದಿಲ್ಲ. ಆದರೆ ಬಹಳಷ್ಟು ಜನ ಈಗ ವಿಟಾಮಿನ್ ಡಿ ಕೊರತೆ ಆದರೆ ಸನ್ಲೈಟ್ನಲ್ಲಿ ನಾವು ಇರಬೇಕು ಅನ್ನೋದನ್ನು ಮಾತಾಡ್ತಾರೆ. ಆದರೆ ಸನ್ಲೈಟ್ನಿಂದ ನೇರವಾಗಿ ನಮಗೆ ವಿಟಾಮಿನ್ ಡಿ ದೊರಕೋದಿಲ್ಲ ಅಂಥೇಳಿ ಸೈಂಟಿಫಿಕ್ ಸ್ಟಡಿ ಹೇಳ್ತಿದೆ. ಹಾಗೆ ನೋಡಿದರೆ ಸನ್ಲೈಟ್ನಲ್ಲಿ ಅದು 24 ತಾಸುಗಳಲ್ಲಿ 12 ತಾಸು ಸನ್ಲೈಟ್ ಇರ್ಬೋದು. ಆದರೆ ಆ 12 ತಾಸಿನಲ್ಲಿ ಯಾವ ಟೈಮ್ ಅತಿ ಉತ್ತಮವಾದ ಟೈಮ್ ಅಂತ ನೋಡಿದರೆ ಮಾರ್ನಿಂಗ್ 7 to 8 ಈಸ್ ವೆರಿ ಇಫೆಕ್ಟಿವ್ ಟೈಮ್. ಯಾಕೆ ಅಂತಂದರೆ ಈ ಸಮಯದಲ್ಲಿ ಸಿಗುವಂತಹ ಸೂರ್ಯನ ಕಿರಣಗಳಿಂದ ವಿಟಾಮಿನ್ ಡಿ ನೇರವಾಗಿ ನಮಗೆ ಸಿಗೋದಿಲ್ಲ. ನಮ್ಮ ಚರ್ಮದಲ್ಲಿ ಇರುವಂತಹ ತಳಭಾಗದಲ್ಲಿ ಸೆಲ್ಸ್ ಏನಿದಾವಲ್ಲ ಇವು ಈ ಸೂರ್ಯನ ಕಿರಣಗಳನ್ನು ಬಳಸಿಕೊಂಡು ವಿಟಾಮಿನ್ ಡಿಯನ್ನು ಉತ್ಪಾದನೆ ಮಾಡಬಲ್ಲ ಶಕ್ತಿಯನ್ನು ಹೊಂದಿವೆ. ಈ ಸೂರ್ಯನ ಕಿರಣಗಳಿಂದ ಇವು ಆ್ಯಕ್ಟಿವ್ ಆಗ್ತವೆ, ಜೊತೆಗೆ ವಿಟಾಮಿನ್ ಡಿಯನ್ನು ಪ್ರೊಡ್ಯೂಸ್ ಮಾಡಿ ನಮ್ಮ ದೇಹಕ್ಕೆ ಕೊಡ್ತವೆ. ಆದರೆ ಇವತ್ತಿನ ನಾನು ಹೇಳಿದೆ ನಮ್ಮ ಜೀವನ ಶೈಲಿ ಮಾರ್ನಿಂಗ್ ಟೈಮ್ನಲ್ಲಿ 7 ರಿಂದ 8 ಗಂಟೆ ಸಮಯದಲ್ಲಿ ಎಷ್ಟೋ ಜನ ಇನ್ನೂ ಹಾಸಿಗೆ ಮೇಲೆ ಕೂಡ ಇರಬಹುದು ಅಥವಾ ಅವರು ನೈಟ್ ಡ್ಯೂಟಿ ಮಾಡಿರ್ತಾರೆ. ಹಾಗೆ ಇವತ್ತು ಹೆಣ್ಮಕ್ಳು ಅಡುಗೆಯಲ್ಲಿ ತೊಡಗಿರ್ತಾರೆ ಅಥವಾ ಯಾವುದೋ ಕೆಲಸ ಕಾರ್ಯಗಳಲ್ಲಿ ನಿಮಿತ್ತ ಸೂರ್ಯನಿಗೆ ಎಕ್ಸ್ಪೋಸ್ ಆಗೋದಿಲ್ಲ. ಶರೀರ ಎಕ್ಸ್ಪೋಸ್ ಆದರೆ ಮಾತ್ರ ಆ ಸಮಯದಲ್ಲಿ ವಿಟಾಮಿನ್ ಡಿ ನಮ್ಮ ದೇಹಕ್ಕೆ ಲಭ್ಯವಾಗಿ ಇದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುವಂತಹ ಶಕ್ತಿ ಕೂಡ ನಮ್ಮ ದೇಹಕ್ಕಿದೆ. ಆದರೆ ಈ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ವಿಟಾಮಿನ್ ಡಿ ಕೊರತೆ ಸಾಮಾನ್ಯವಾಗಿ ಅತಿ ಹೆಚ್ಚು ಜನರಲ್ಲಿ ಕಾಣ್ತಾ ಇದೆ. ಇದನ್ನು ಹೋಗಲಾಡಿಸೋದು ಹೇಗೆ? ವಿಟಾಮಿನ್ ಡಿ ನಮ್ಮ ಆಹಾರ ಪದಾರ್ಥಗಳಲ್ಲಿ ಬಹಳ ವಿರಳವಾಗಿ ಸಿಗ್ತಿದೆ ಅನ್ನೋದನ್ನು ಹೇಳಿದ್ವಿ. ಹಾಗೆ ನೋಡೋದಾದರೆ ಇದನ್ನು ಫಿಶ್ನಲ್ಲಿ ಸಿಗಲು ಸಾಧ್ಯ ಅಂತೇಳಿ ಕೂಡ ಹೇಳ್ತಾರೆ. ಜೊತೆಗೆ ಫಿಶ್ ಆಯಿಲ್ನಲ್ಲಿ ಹೇರಳವಾಗಿ ಸಿಗಬಹುದು. ಇದು ವಿಟಾಮಿನ್ ಡಿ ಸಿಗ್ತಿದೆ ಅಂತೇಳಿ ನಾವು ನೋಡ್ಬೋದು. ಹಾಗೆ ವಿಟಾಮಿನ್ ಡಿ 2 ಪಾರ್ಟನ್ನು ಹೊಂದಿದೆ. ವಿಟಾಮಿನ್ D2 ಮತ್ತು D3.
ಈ D2 ಅನ್ನುವಂಥದ್ದು ಸಾಮಾನ್ಯವಾಗಿ ವೆಜಿಟೇಬಲ್ ಮೂಲಕ ಸಿಗುವಂಥದ್ದು, ಹಾಗೆ D3 ಅನ್ನುವಂಥದ್ದು ನಾನ್ ವೆಜಿಟೇರಿಯನ್ ಕಂಟೆಂಟಿಂದ ಸಿಗುವಂಥದ್ದು. ಆದರೆ ಈ ವಿಟಮಿನ್ D3 ಹೇರಳವಾಗಿ ಇದ್ದಲ್ಲಿ ನಮಗೆ ಈಸಿಯಾಗಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ನಮ್ಮ ದೇಹದಲ್ಲಿ ಬಳಕೆ ಆಗ್ತಿದೆ ಅಂಥೇಳಿ ಕಂಡು ಬರ್ತಾ ಇದೆ. ಹಾಗೆ ನೋಡಿದರೆ ಟೋಟಲ್ ಆಗಿ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಅತಿ ಅವಶ್ಯ. ಇದರ ಕೊರತೆಯಿಂದ ಬೋನ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣೋ ಚಾನ್ಸ್ ಜಾಸ್ತಿ ಇದೆ. ಹಾಗೆ ನಮ್ಮ ಜೀವನ ಶೈಲಿಯಿಂದ ಈ ವಿಟಮಿನ್ ಡಿ ಸಿಗೋದಿಲ್ಲ ಅಂತಾದಾಗ ಈಗ ಒಂದು ಹೊಸ ವೈಜ್ಞಾನಿಕ ಉತ್ಪಾದನೆಯಾಗಿ ವಿಟಮಿನ್ ಡಿ ಸಬ್ಲಿಂಗ್ವಿಲ್ ಸ್ಪ್ರೇ, ಇದನ್ನು ವೆಸ್ಟೀಜ್ ಸಂಸ್ಥೆ ಹೊರಗೆ ತಂದಿದೆ. ಸಬ್ಲಿಂಗ್ವಿಲ್ ಸ್ಪ್ರೇ ಇದರ ವಿಶೇಷತೆಯನ್ನು ನಾವು ನೋಡೋದಾದರೆ, ಸಬ್ಲಿಂಗ್ವಿಲ್ ಏರಿಯಾ ಅಂತಂದರೆ ನಮ್ಮ ನಾಲಿಗೆಯ ತಳಭಾಗ. ಇದು ಒಂದು ಸ್ಪೆಷಲ್ ಗ್ಲ್ಯಾಂಡ್. ಇಲ್ಲಿಂದ ನೇರವಾಗಿ ಬೈಪಾಸ್ ಅಂದರೆ ಯಾವುದೇ ಚಯಾಪಚಯ ಕ್ರಿಯೆಯ ಅವಶ್ಯಕತೆ ಇಲ್ಲದೆ ನಾವು ನೀಡಿದಂತಹ ವಿಟಮಿನ್ ಡೈರೆಕ್ಟಾಗಿ ನಮ್ಮ ಬ್ಲಡ್ ವೆಸಲ್ಸ್ ಮೂಲಕ ನಮ್ಮ ದೇಹಕ್ಕೆ ರೀಚ್ ಆಗ್ತಿದೆ. ಅದಕ್ಕೋಸ್ಕರ ಇದು ಒಂದು ನ್ಯೂ ಟೆಕ್ನಾಲಜಿ. ಸಬ್ಲಿಂಗ್ವಿಲ್ ಸ್ಪ್ರೇ ವಿಟಮಿನ್ ಡಿ ಕೂಡ ಅವೈಲೇಬಲ್ ಆಗಿದೆ ಇವತ್ತು. ಅಂದರೆ ಇದು 95% ಕೂಡ ನಮ್ಮ ದೇಹ ಇದನ್ನು ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇದೆ. ಅಂದರೆ ವಿಟಮಿನ್ ಡಿಯ ಕೊರತೆಯನ್ನು ನೀಗಿಸ್ಕೊಳ್ಳಿಕ್ಕೆ ವೆಸ್ಟಿಜ್ನ ವಿಟಮಿನ್ ಡಿ ಸಬ್ಲಿಂಗ್ವಿಲ್ ಸ್ಪ್ರೇ ಅನ್ನುವಂಥದ್ದು ಅತಿ ಸೂಕ್ತವಾದ ಮಾರ್ಗ ಅಂಥೇಳಿ ನಾವು ತಿಳ್ಕೊಬೋದು. ಹಾಗೆ ಯಾರಲ್ಲಿ ಕ್ಯಾಲ್ಶಿಯಂನ ಕೊರತೆ ಕಾಣ್ತಾ ಇದೆ, ಅದು ಕ್ಯಾಲ್ಶಿಯಂನ ಕೊರತೆ ಒಂದೇ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾಲ್ಸಿಯಂ ಜೊತೆಗೆ ಎಷ್ಟೋ ಕ್ಯಾಲ್ಸಿಯಮನ್ನು ಬಳಕೆ ಮಾಡಿದರೂ ಕೂಡ ಕೆಲವರಲ್ಲಿ ಆ ಕ್ಯಾಲ್ಸಿಯಮನ್ನು ಮೆಟಾಬಲೈಸ್ ಮಾಡಲಿಕ್ಕೆ ದೇಹಕ್ಕೆ ಶಕ್ತಿ ಇರೋಲ್ಲ. ಕಾರಣ ವಿಟಮಿನ್ ಡಿ ಅವರ ದೇಹದಲ್ಲಿ ಸಾಕಷ್ಟು ಇರೋಲ್ಲ. ಆವಾಗ ತಗೊಂಡಂತಹ ಕ್ಯಾಲ್ಸಿಯಂ ಕೂಡ ವೇಸ್ಟ್ ಆಗಿ ದೇಹದಿಂದ ಹೊರಗೆ ಹೋಗೋ ಚಾನ್ಸ್ ಜಾಸ್ತಿ ಇರ್ತಿದೆ. ಅದಕ್ಕೋಸ್ಕರ ವಿಟಮಿನ್ ಡಿ ಅನ್ನುವಂಥದ್ದನ್ನು ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀಡಲಿಕ್ಕೆ ವೆಸ್ಟೀಜ್ ಸಬ್ಲಿಂಗ್ವಿಲ್ ಸ್ಪ್ರೇ ಸೂಕ್ತವಾದ ದಾರಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಕೂಡ ಈ ಒಂದು ವಿಟಮಿನ್ ಡಿ ಸಬ್ಲಿಂಗ್ವಿಲ್ ಸ್ಪ್ರೇಯನ್ನು ಪ್ರತಿನಿತ್ಯ 1 ಬಾರಿ ನಮ್ಮ ಸಬ್ಲಿಂಗ್ವಿಲ್ ಏರಿಯಾ ಅಂದರೆ ನಾಲಿಗೆಯ ತಳಭಾಗದಲ್ಲಿ ಸ್ಪ್ರೇ ಮಾಡಿಕೊಂಡು ಇಡೀ ದಿವಸದಲ್ಲಿ ಒಂದೇ ಸ್ಪ್ರೇ ಡೋಸೇಜ್ ಕಂಪ್ಲೀಟ್ ವಿಟಮಿನ್ ಡಿಯ ಕೊರತೆಯನ್ನು ನೀಗಿಸ್ಕೋಬೋದು ಹೇಳ್ತಾ ಥ್ಯಾಂಕ್ ಯು ಆಲ್. ವಿಶ್ ಯು ವೆಲ್ತ್.